ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ. ನಿಮಗೆಲ್ಲರಿಗೂ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬುಧವಾರ 19 ಜೂನ್, ಅರ್ಥಾತ್ ಯೋಗ ದಿನ ಮತ್ತು ವಿಶ್ವ ಸಂಗೀತ ದಿನಾಚರಣೆಗೆ 2 ದಿವಸ ಬಾಕಿ ಇರುವುದರಿಂದ ಇವತ್ತಿನ ದಿವಸ 1-2 ನಿಮಿಷಗಳವರೆಗೆ ನಾವು ಯೋಗ ದಿನ ಮತ್ತು ವಿಶ್ವ ಸಂಗೀತ ದಿನದ ಬಗ್ಗೆ ಮಾತನಾಡುವಂತಹ ಒಂದು ಯತ್ನದಲ್ಲಿ ಇವತ್ತು ನಾನು ನಿಮ್ಮೆದುರಿಗೆ ಇರುವುದು. ನಿಮ್ಮೆಲ್ಲರಿಗೂ ಪುನಃ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಪ್ರತಿ ದಿವಸ ನಿಮ್ಮ ಜೊತೆಗೆ ಕೆಲ ನಿಮಿಷ ಅನ್ನುವಂತಹ ಒಂದು ವಿಚಾರದೊಂದಿಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಭಾಗವಹಿಸ್ತಾ ಇರೋದು. ಆತ್ಮೀಯರೇ, ನಿಮಗೆ ಗೊತ್ತಿರಬಹುದು, ಈ 21 ಜೂನ್ ವಿಶ್ವ ಯೋಗ ದಿನಾಚರಣೆ, ಇದರ ಮೂಲ ಮತ್ತು ಪ್ರಧಾನ ಗುರು ಭಾರತ ದೇಶವೇ ಅನ್ನುವುದು ನಿಮಗೆ ಗೊತ್ತಿರುವಂತಹ ಸಂಗತಿ. ಇದು ನಮ್ಮ ದೇಶದಿಂದಲೇ ಕೆಲ ವರ್ಷಗಳ ಹಿಂದೆ ನಮ್ಮ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ಈ ಒಂದು ಯೋಗ ದಿನಾಚರಣೆಗೆ ಮಹತ್ವವನ್ನು ಕೇವಲ ಕೊಡೋದು ಅಷ್ಟೇ ಅಲ್ಲ, ಯೋಗ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಯೋಗ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಅಗತ್ಯ ಮತ್ತು ಅದನ್ನು ಬಳಸುವುದರ ಮೂಲಕ ಆಗುವ ಲಾಭಗಳ ಕುರಿತು ಅವರು ನಮಗೆ ತಿಳಿ ಹೇಳಿದ್ದು. ಆ ಒಂದು ಕಾರಣದಿಂದಲೇ ಯೋಗದ ಮೂಲಕ ದೇಶ ಅಷ್ಟೇ ಅಲ್ಲ, ಪ್ರಪಂಚದ ಪ್ರತಿಯೊಬ್ಬರೂ ದೀರ್ಘಾಯುಷಿಗಳಾಗಬೇಕು, ಪೂರ್ಣಾಯುಷಿಗಳಾಗಬೇಕು ಮತ್ತು ಪೂರ್ಣ ಆರೋಗ್ಯದ ಒಂದು ಆಯುಷ್ಯವನ್ನು ಕಳಿಬೇಕು ಅನ್ನುವಂತಹ ಒಂದು ಮಹದಾಸೆಯೊಂದಿಗೆ ಆ ಯೋಗ ಕಲೆಯನ್ನು ಕೇವಲ ಭಾರತೀಯರಿಗೆ ಗೊತ್ತಿರುವಂಥದ್ದು ಮತ್ತು ನಮ್ಮವರು ಅದನ್ನು ಬಳಸಿಕೊಂಡು ಪೂರ್ಣಾರೋಗ್ಯದಿಂದ ಜೀವನವನ್ನು ಕಳೆಯುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಯವರು ಪ್ರಪಂಚಾದ್ಯಂತ ಎಲ್ಲರೂ ಕೂಡ ಸುಖಿಯಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಮತ್ತು ಈ ಭೌತಿಕ ಸೌಖ್ಯ, ಆರೋಗ್ಯ, ಮಾನಸಿಕ ಸೌಖ್ಯದ ಆರೋಗ್ಯಕ್ಕೆ ಮೂಲ ಕಾರಣ ಅನ್ನೋದನ್ನು ಅರಿತುಕೊಂಡು ಈ ದಿನವನ್ನು ಆಚರಣೆಗೆ ತಂದ ಮೊದಲ 2 ವರ್ಷಗಳಲ್ಲಿ 100ಕ್ಕಿಂತ ಅಧಿಕ ರಾಷ್ಟ್ರಗಳು ಜಗತ್ತಿನಲ್ಲಿ ಇದನ್ನು ಆಚರಣೆಗೆ ತಂದವು. ಆದರೆ ವಾಸ್ತವದಲ್ಲಿ ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಜಾತ್ಯತೀತವಾಗಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಈ ಒಂದು ಯೋಗ ದಿನವನ್ನು ಆಚರಿಸುವುದು ಅಷ್ಟೇ ಅಲ್ಲ, ಈ ಯೋಗ ದಿನ ಕೇವಲ ಜೂನ್ 21ಕ್ಕೆ ಅಷ್ಟೇ ಸೀಮಿತವಾಗಿರದೆ ಈ ದಿನವು ಇಡೀ ವರ್ಷವೂ ಕೂಡ ಜೂನ್ 21 ಅನ್ನುವಂತೆ ಎಲ್ಲರೂ ಯೋಗವನ್ನು ಮಾಡುವುದರ ಮೂಲಕ, ಯೋಗ ಪ್ರಯೋಗ ಅಲ್ಲ, ಅದು ಯೋಗ ಅದು ಮಾಡುವುದರ ಮೂಲಕ ಆರೋಗ್ಯ ಸದೃಢವಾಗಿರ್ತದೆ. ಮಾನಸಿಕ ಮತ್ತು ದೈಹಿಕ ಎರಡೂ ಆರೋಗ್ಯಗಳು ಸದೃಢವಾಗಿದ್ದಾಗ ಬೆಳವಣಿಗೆ ತಾನಾಗಿಯೇ ಆಗ್ತದೆ ಅನ್ನುವಂತಹ ಒಂದು ಮೂಲ ಏನಪ್ಪ ಅಂದರೆ ಸಂಕಲ್ಪದೊಂದಿಗೆ ಇದು ಪ್ರಾರಂಭ ಮಾಡಿದ್ದು. ಖುಷಿಯ ಸಂದೇಶ, ಖುಷಿಯ ವಿಚಾರ ಅಂದರೆ ಇವತ್ತು ಎಲ್ಲರೂ ಅದನ್ನು ಪಾಲನೆ ಮಾಡ್ತಾ ಇರೋದು, ಲಾಭವನ್ನು ಅದನ್ನು ಪಡಿತಾ ಇರೋದು, ಪೂರ್ಣ ಆರೋಗ್ಯದೆಡೆಗೆ ಪ್ರಪಂಚ ದಾಪುಗಾಲು ಹಾಕ್ತಾ ಇರೋದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಅದಕ್ಕೆ ಈ ವರ್ಷವೂ ಕೂಡ ನಾವು ಯೋಗ ದಿನವನ್ನು ಎಲ್ಲರೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಅರ್ಥಪೂರ್ಣ ರೀತಿಯಿಂದ ಮತ್ತು ಅವತ್ತಿನ ದಿವಸ ಯೋಗವನ್ನು ಕೂಡ ಮಾಡುವುದರ ಮೂಲಕ ಈ ಯೋಗ ಪರ್ವವನ್ನು ಇಡೀ ಪ್ರಪಂಚದಲ್ಲಿ ಪಸರಿಸುವುದರ ಮೂಲಕ ವಸುದೈವ ಕುಟುಂಬಕಂ ಅನ್ನುವಂಥದ್ದು ಇಡೀ ಒಂದು ಪ್ರಪಂಚವೇ ಕುಟುಂಬ. ಈ ಇಡೀ ನಮ್ಮ ಪ್ರಪಂಚ ಅನ್ನುವಂಥ ಕುಟುಂಬ ಆರೋಗ್ಯಪೂರ್ಣವಾದಂಥದ್ದು, ಆನಂದಪೂರ್ಣವಾದಂಥದ್ದು ಮತ್ತು ಯೋಗ್ಯಪೂರ್ಣವಾದಂತಹ ಕುಟುಂಬ ಆಗಲಿ. ಅದನ್ನು ನಾವು ಮಾಡೋಣ, ನಾವು ಕೂಡ ಯೋಗ ಪಾಲಿಸಿ ಆ ಯೋಗದ ಲಾಭಗಳನ್ನು ಪಡೆದು ಬೇರೆಯವರಿಗೂ ತಿಳಿಸೋಣ ಅನ್ನುವಂಥ ಮಾತನ್ನು ಇಲ್ಲಿ ನಿಮಗೆ ಹೇಳ್ತಾ ಇರೋದು. ನಾನು ಯೋಗ ಮಾಡ್ತೀನಿ, ನಾವು ಯೋಗವನ್ನು ಮಾಡಿ ಯೋಗವನ್ನು ನಾವು ಪಡೆದುಕೊಳ್ಳೋಣ. ಇನ್ನೊಂದು, ಅವತ್ತಿನ ದಿವಸ ಏನಪ್ಪ ಅಂದ್ರೆ ವಿಶ್ವ ಸಂಗೀತ ದಿನಾಚರಣೆ ಅಂಥೇಳಿ ನಾವು ಅನೇಕ ದಶಕಗಳಿಂದ ಆಚರಣೆಯನ್ನು ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ದಿನದ ಬಗ್ಗೆ
ಮತ್ತು ಇದರ ಪರಿಕಲ್ಪನೆಯ ಬಗ್ಗೆ ಬಹುಶಃ ದೇಶದ 80ರಷ್ಟು ಜನರಿಗೆ ಇದರ ಒಂದು ಏನಪ್ಪ ಅಂದರೆ ಅರಿವು ಇಲ್ಲ ಅನ್ನುವಂಥದ್ದನ್ನು ನನಗೆ ಅನಿಸುತ್ತೆ. ಯಾವ ರೀತಿ ಯೋಗದ ಮೂಲಕ ನಾವು ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದ, ಅದೇ ರೀತಿ ಸಂಗೀತವೂ ಕೂಡ ಒಂದು ಯೋಗವೇ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ಸಂಗೀತದ ಮೂಲಕ ನಾವು ಮನಸ್ಸನ್ನು ಪ್ರಫುಲ್ಲಗೊಳಿಸ್ತೀವಿ. ಸಂಗೀತದ ಮೂಲಕ ಧ್ಯಾನವನ್ನು ಮಾಡುವಂಥದ್ದು ಕಲೆ ಬೆಳೆಸ್ಕೊಳ್ತೀವಿ. ಸಂಗೀತ ಅಭ್ಯಾಸದ ಮೂಲಕ ನಾವು ಏನಪ್ಪ ಅಂದರೆ ನಮ್ಮಲ್ಲಿ ತಾಳ್ಮೆಯನ್ನು ಹೆಚ್ಚಿಸ್ಕೊಳ್ತೀವಿ, ಕೌಶಲ್ಯಗಳನ್ನು ವರ್ಧಿಸ್ಕೊಳ್ತೀವಿ. ಸಂಗೀತದ ಮೂಲಕ ದೇವಾರಾಧನೆ ಮಾಡಲಿಕ್ಕೆ ಸಾಧ್ಯ ಮತ್ತು ಸಂಗೀತದ ಮೂಲಕ ಸಾಹಿತ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಸಂಗೀತದ ಮೂಲಕ ಸಾಹಿತ್ಯ ಎಲ್ಲೆಡೆಗೂ ಪಸರಿಸಲಿಕ್ಕೆ ಸಾಧ್ಯ ಅಂಥೇಳಿ ಹೇಳಬಹುದಾ. ಸಂಗೀತ ಅನ್ನುವಂತಹದ್ದು ಏನಪ್ಪ ಅಂತಂದರೆ ಘಮ ಇದ್ದಂಗೆ. ಈ ಸಂಗೀತದ ಘಮವನ್ನು ಪಸರಿಸುವುದರ ಮೂಲಕ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯ ಮನಸ್ಥಿತಿ ಉಂಟಾಗಲಿಕ್ಕೆ ಸಾಧ್ಯ. ನಕಾರಾತ್ಮಕ ವಿಚಾರಗಳು ಅಳಿಲಿಕ್ಕೆ ಸಾಧ್ಯ. ಸಕಾರಾತ್ಮಕ ವಿಚಾರಗಳು ಮನುಷ್ಯನನ್ನು ತನ್ಮಯತೆ ಹೆಚ್ಚಿಸ್ತಾವ, ಅವಧಾನ ವರ್ಧಿಸ್ತಾವ, ಏಕಾಗ್ರತೆ ಬೆಳೆಸ್ತಾವ ಮತ್ತು ಅಷ್ಟೇ ಅಲ್ಲದೆ ನಮಗೆ ನಾವು ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಹೆಚ್ಚು ಏನಪ್ಪ ಅಂತಂದರೆ ತೊಡಗಿಸಿಕೊಳ್ಳುವಂತೆ ಮಾಡ್ತಾವ, ಕಲೀಲಿಕ್ಕೆ ಕಾರಣ ಆಗ್ತಾವ. ಮತ್ತು ನಾವು ಯೋಗಾಭ್ಯಾಸ ಮತ್ತು ಸಂಗೀತಾಭ್ಯಾಸದ ಮೂಲಕ ನಾವು ನಮ್ಮಷ್ಟಕ್ಕೆ ನಾವೇನಪ್ಪ ಅಂದರೆ ಬೆಳೆಯದೆ ಎಲ್ಲರನ್ನೂ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಜ್ಞಾನ, ಧ್ಯಾನ ಮತ್ತು ಆಧ್ಯಾತ್ಮ, ವಿಜ್ಞಾನ, ಸಮಾಜ, ಸಮುದಾಯ, ವ್ಯಕ್ತಿತ್ವ, ವ್ಯಕ್ತಿ ಹೀಗೆ ಎಲ್ಲರ ಬೆಳವಣಿಗೆಯೂ ಕೂಡ ಸಂಗೀತ ಮತ್ತು ಯೋಗ ಎರಡೂ ಕೂಡ ಅಷ್ಟೇ ಮಹತ್ವದ್ದು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು.